ಫ್ರೆಂಡ್ಸ್, ಇವತ್ತು ಆಷಾಢ ಶುಕ್ರವಾರದ ಪ್ರಯುಕ್ತ ನಮ್ಮ ಮನೇಲಿ ಸ್ಪೆಷಲ್ ತಿಂಡಿ ಮಾಡ್ತಿದಾರಂತೆ. ಅದೇನು ಅಂತ ನಿಮ್ಗೂ ತಿಳಿಸ್ಕೊಡ್ತೀವಿ, ಬನ್ನಿ. ಮುದ್ದು, ಏನ್ ಸ್ಪೆಷಲ್ ತಿಂಡಿ ಇವತ್ತು? ಪೊಂಗಲ್. ಪೊಂಗಲ್ ಏನ್ ಮಾಡ್ಕತ್ತಿದ್ರಿ? ಫಸ್ಟ್ ಇವಾಗ ಅಕ್ಕಿ ಮತ್ತೆ ಕಾಳು ಇದೆಯಲ್ಲ ಅದನ್ನ ಕೂಗಕ್ಕಿಡ್ಬೇಕು, ವಿಶಿಲ್. ಪೊಂಗಲ್ ಮಾಡಕ್ಕೆ ಫಸ್ಟ್ ಅಕ್ಕಿ ಮತ್ತೆ ಹಸಿರು ಬೇಳೆನ ತೊಳೆದು ಇಡ್ಬೇಕು. ತೊಳೆದು ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಬೇಯೋಕೆ. ಸ್ವಲ್ಪನೇ ಹಾಕೊಂಡು ಸ್ವಲ್ಪ ಬೇಯಕ್ಕೆ ಚೂರು ಎಣ್ಣೆ ಹಾಕೊಂಡು ಕುಕ್ಕರ್ ಇದನ್ನ ಮುಚ್ಚಬೇಕು. ಅಕ್ಕಿ ವಿಜಿಲ್ ಬರೋವರೆಗೂ ಫಸ್ಟ್ ನಾವು ಚಟ್ನಿ ಮಾಡ್ಕೊಳ್ಳೋಣ. ಪೊಂಗಲ್ಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕಾಯಿನ ಒಂದು ಜಾರಿಗೆ ಕಟ್ ಮಾಡಿ ಹಾಕೊಳ್ಳಿ ಅಥವಾ ರುಬ್ಕೊಂಡು ಹಾಕೊಳ್ಳಿ. ನಮ್ಮ ಮನೇಲಿ ಹಿಳಿಗೆ ಇಲ್ಲ, ಅದಕ್ಕೆ ನಾವು ಚಾಕಲಿ ಕಟ್ ಮಾಡ್ತೀವಿ. ಇವಾಗ ಕಾಯಿ ಕಟ್ ಮಾಡಾಯ್ತು. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಒಂದು 4-5 ಬೆಳ್ಳುಳ್ಳಿ ಹಾಕೊಳ್ಳಿ. ಮತ್ತೆ ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳ್ಕೊಬಿಡೋಣ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡು ರುಬ್ಕೊಳ್ಳೋಣ. ವಿಜಿಲು ಬಂತು, ಚಟ್ನಿ ರೆಡಿ ಆಗ್ತಾ ಇದೆ. ಚಟ್ನಿ ರೆಡಿ ಆಯ್ತು. ಇವಾಗ ಇದನ್ನ ಸೈಡ್ಗೆ ಇಟ್ಬಿಟ್ಟು ಪೊಂಗಲ್ ಒಗ್ಗರಣೆಗೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು ಬೆಂದಿದೆ ನೀಟಾಗಿ, ಸ್ವಲ್ಪ ಗಟ್ಟಿಯಾಗಿ ಹೋಗಿದೆ. ಅದಕ್ಕೆ ಸ್ವಲ್ಪ ಹಾಟ್ ವಾಟರ್ನ ಬಿಸಿ ಮಾಡಿ ಇದ್ರೊಳಗೆ ಹಾಕೋಬೇಕು. ಸೊ ಹಂಗೆ ಇವಾಗ ಒಗ್ಗರಣೆ ಮಾಡೋಣ. ಸೊ ಈಗ ಬಾಣ್ಲಿಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯ್ದ ತಕ್ಷಣ ಸ್ವಲ್ಪ ಸಾಸಿವೆ, ಸಿಡಿಬೇಕು. ಸಾಸಿವೆ ಸಿಡಿದ ತಕ್ಷಣ ಮತ್ತೆ ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ, ಅದಾದ್ಮೇಲೆ ಕರಿಬೇವಿನ ಸೊಪ್ಪು, ಗೋಡಂಬಿ, ಸ್ವಲ್ಪ ಬೆಳ್ಳುಳ್ಳಿ ಬೇಕು. ಆ್ಯಕ್ಚುಲಿ ಬೆಳ್ಳುಳ್ಳಿ, ಶುಂಠಿ ಖಾಲಿ ಆಗುತ್ತೆ. ಸೊ ಬೆಳ್ಳುಳ್ಳಿ ಒಂದೇ ಆಫ್ ಮಾಡಿ ಬೇಯ್ತಾ ಇರೋದು ಕಾಕಡು. ಸೊ ಇಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ಅರಿಶಿನ ಕಡಿಮೆ ಆಗ್ತು ಅಂತ ಅನ್ನಿಸ್ತಾ ಇದೆ. ಸೊ ಒಂಚೂರು ಲಾಸ್ಟ್ ಅಲ್ಲಿ ಚೂರು ಅರಿಶಿನ ಹಾಕೊಳ್ಳಿ ಕಲರ್ಗೆ. ಅಷ್ಟು ಹಾಕಿ ಒಂದು ಸ್ವಲ್ಪ ಫೈನಲಲ್ಲಿ ತುಪ್ಪ ಹಾಕೊಂಡ್ರೆ ಇಷ್ಟೇ, ಪೊಂಗಲ್ ರೆಡಿ. ಗಮ್ ಅಂತೈತಿ ಈಗ.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೆಯವ್ರು ಯಾವ ರೀತಿ ಪೊಂಗಲ್ ಮಾಡಿದ್ರು ಅಂತ. ತಿಂಡಿ ಟೇಸ್ಟ್ ಹೆಂಗದೆ ಅಂತ ನಾನ್ ನೋಡ್ತೀನಿ. ನಿಮ್ಮ ಮನೆ ನೀವೇನ್ ತಿಂಡಿ ಮಾಡ್ಕೊಂಡ್ ತಿಂದ್ರಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.